ಮನಸ್ಸಿಗೆ ನೋವುವಂಥ ಮಾತುಗಳನ್ನ ಹೇಳಿ ಒಂದು 16 ಲಕ್ಷ ಸಾಲವನ್ನು ಪಡೆದಿದ್ದಾರೆ. ಆ ಸಾಲ ಪಡೆದಿದ್ದಾರೆ ಅಂತೇಳ್ಬಿಟ್ಟು ಆ ಸಾಲ ಕೇಳ್ತಾ ಇದ್ದರೆ ಅದು ಎನ್ನೂರು ಪೊಲೀಸ್ ಸ್ಟೇಷನಲ್ಲಿ 2026ರಲ್ಲಿ ಒಂದು ಕಂಪ್ಲೇಂಟ್ ಲಾಂಚ್ ಆಗುತ್ತೆ. NCR ಸಮೇತ ಕೊಡ್ತಾರೆ. 19ನೇ ತಿಂಗಳಲ್ಲಿ ಕೊಡ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ. ಅದು ಸ್ಟೇಷನಲ್ಲಿ NCR ಕೊಡ್ತಾರೆ, ತನಿಖೆ ಮಾಡ್ತೀವಿ ಕರೆಸ್ತೀವಿ ಅಂತಂದ್ರು. ಕರೆಸಿ ವಿಚಾರಣೆ ಮಾಡ್ತಾ ಇದ್ದಾಗ ಮತ್ತೆ ಇನ್ನೊಂದು ದಿನ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದವರು ಮತ್ತೆ ಬರಲಿಲ್ಲ. ಆ ಕಡೆ ಅವರು ಸ್ಟೇಷನಲ್ಲಿ ತನಿಖೆ ಮಾಡಲಿಲ್ಲ, ಒಂದು FIR ಮಾಡಲಿಲ್ಲ ಅವ್ರ ಮೇಲೆ. ಅದು ಅವ್ರಿಗೆ ಸಾಲವಾಗಿ ಕೊಟ್ಟಿರ್ತಕ್ಕಂಥದ್ದು ಫೋನ್ಪೇ ಮುಖಾಂತರ, ಅಕೌಂಟ್ ಮುಖಾಂತರ ಎಲ್ಲ ಕೊಟ್ಟಿದ್ದಾರೆ. ಅದು ದಾಖಲೆ ಸಮೇತ ಇದೆ. ಆ ಉದ್ದೇಶ ಇಟ್ಕೊಂಡು ಇಲ್ಲಿ ಒಂದು 5 ಗುಂಪು ಇದೆ. DYSP ಸಾಹೇಬರು ಒಂದು ನೋಟಿಸ್ ಕೊಡ್ತೀವಿ ನಿಮಗೆ, ಶ್ವೇತಾನವರು ನೋಟಿಸ್ ಇಶ್ಯೂ ಮಾಡ್ತೀವಿ. ನೋಟಿಸ್ ಕೊಟ್ಟ ಮೇಲೆ 15 ದಿನ ಟೈಮ್ ಇರುತ್ತೆ. ಆ ಟೈಮಲ್ಲಿ ನಾವು ಒಂದು ಡೇಟ್ ಕೊಡ್ತೀವಿ. ಆ ಡೇಟ್ ಪ್ರಕಾರ ನೀವು ಬಂದು ಒಬ್ಬೊಬ್ಬರನ್ನೇ ತನಿಖೆ ಮಾಡೋಣ. ತನಿಖೆ ಮಾಡಿ ದಾಖಲೆಗಳು ಯಾರ್ಯಾರ್ದು ಏನಿದೆ ಅಂತ ಪರಿಶೀಲನೆ ಮಾಡಿ ಅದರ ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ಯಾರ ಮೇಲೂ ಅಷ್ಟುವರೆಗೂ ನಾವು ಒಂದು FIR ಆಗಲಿ ಏನೇಗಳು ನಾವು ತಗೊಳ್ಳಲ್ಲ. ಇಬ್ಬರು ಕಡೆನೂ ನೀವೇನು ಕಂಪ್ಲೇಂಟ್ ಕೊಡ್ತೀರೋ, ದೂರು ಕೊಡ್ತೀರೋ ಅದನ್ನು ಸ್ವೀಕರಿಸ್ತೀವಿ ಅಂತ ಹೇಳಿ. ಅವ್ರಿಗೆ ಲೋನು 14 ಲಕ್ಷ 15 ಲಕ್ಷ ಅಂತ ಏನು ಅವರು ಆರೋಪಗಳನ್ನ ಮಾಡ್ತಿದ್ದಾರೆ, ಅದು ಶುದ್ಧ ಸುಳ್ಳು. ಯಾಕಂದ್ರೆ ಅವರೇ ಅಗ್ರಿಮೆಂಟ್ ಮಾಡಿ ನಾವು 1 ಲ್ಯಾಕ್ ನಾವು ರಿಸೀವ್ ಮಾಡ್ಕೊಂಡಿದೀವಿ ಅಂತ ಸಿಗ್ನೇಚರ್ ಹಾಕಿದ್ದಾರೆ. ಅವರವರೇ ಹಾಕಿರುವಂತ ಸಿಗ್ನೇಚರ್ಸ್ ಪ್ಲಸ್ ನಾಮಿನೀಸ್ ಸಹ ನಾವು ಸಿಗ್ನೇಚರ್ಸ್ ತಗೊಂತೀವಿ. ಯಾಕಂದ್ರೆ ಇವಾಗ ಯಾರನ್ನೂ ನಾವು ಬಿಲೀವ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿ ಈ ತರ ಬಂದು ಆರೋಪಗಳನ್ನ ಮಾಡ್ತಾರೆ ಅಂತ ಹೇಳಿ ನಾವು ನಾಮಿನೀಸ್ದು ಕೂಡ ನಾವು ಸಿಗ್ನೇಚರ್ಸ್ ನ ತಗೊಂಡಿರ್ತೀವಿ. ಅಂಡ್ ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆ. ಅವ್ರು ಏನು ಆರೋಪ ಮಾಡಿದ್ದಾರೆ 14 ಲಕ್ಷ ಒಬ್ಬೊಬ್ಬರಿಗೆ ಬರ್ತಿದೆ ಅನ್ನೋದು ಅದು ಸುಳ್ಳು. ಯಾಕಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ನೀಟಾಗಿ ಮೆನ್ಷನ್ ಆಗಿದೆ ಅವ್ರಿಗೆ ಸ್ಯಾಂಕ್ಷನ್ ಆಗಿರೋದೇ 10 ಲಕ್ಷ ರೂಪಾಯಿ. ಅದನ್ನ ಅವ್ರು 10 ಜನ ಹಂಚ್ಕೊಂಡಿದ್ದಾರೆ ಅಂತಾನೆ ಹೇಳಿ ಸ್ಟೇಟ್ಮೆಂಟ್ ಕೂಡ ಇದೆ. ಬಂದಿದ್ದಕ್ಕೋಸ್ಕರನೇ ನಮ್ಮ ಮೇಡಮ್ ಆ ತರ ಮಾಡಿಲ್ಲ. ನಾವು ಎಲ್ಲ ಲೋನ್ಗಳು ಮಾಡಿಸ್ಕೊಂಡಿದೀವಿ. ಕೆನರಾ ಬ್ಯಾಂಕ್ ಅಲ್ಲಿ, ಬ್ಯಾಂಕ್ ಆಫ್ ಬರೋಡಾದಲ್ಲೆಲ್ಲ ಲೋನ್ ಮಾಡಿಸ್ಕೊಂಡಿದೀವಿ. 10 ಒಂದೊಂದು ಬ್ಯಾಚ್ ಅಲ್ಲಿ 10 ಜನ ಇದ್ದೀವಿ. 10 ಜನಕ್ಕೂ 10 ಲಕ್ಷ ಒಂದು ಸಂಘಕ್ಕೆ ಲೋನ್ ಸ್ಯಾಂಕ್ಷನ್ ಆಗಿದೆ. ಅದ್ರ ತಲಾಗ 1 ಲಕ್ಷ ಹಂಚ್ಕೊಂಡಿದೀವಿ. ಒಂದೊಂದು ಬ್ಯಾಂಕ್ ನಾವು ಚರ್ಚೆ ಮಾಡೋ ಉದ್ದೇಶ ಏನಂತಂದ್ರೆ, ನಮ್ಮ ಶ್ವೇತಾ ಅವರಿಗೆ ಧಮಕಿ ಹಾಕಿರ್ತಕ್ಕಂಥ ವ್ಯಕ್ತಿ ಇವರು ಗಂಡನೋ ಏನೋ ನಮ್ಗೆ ಗೊತ್ತಿಲ್ಲ. ಅವ್ರು ಹೇಳಿರೋದು ನಮಗೆ ಧಮಕಿ ಹಾಕಿರೋದು ನೋಡಿ, ಫೋಟೋಗಳು ಸಮೇತ ಇದೆ ಮೇಡಮ್. ಇವ್ರು ಯಾರೋ ಏನಂತ ಅವ್ರನ್ನೇ ಕೇಳ್ತಾರೆ.